ಹಾಯ್ ಎವ್ರಿಬಡಿ. ಇವತ್ತು ನಾನು ಎಲ್ಲರಿಗೂ ಒಂದು ಉಪ್ಪಿನಕಾಯಿ ತೋರ್ಸೋಕೆ ಹೋಗ್ತಾ ಇದ್ದೀನಿ. ತೋತಾಪುರಿ ಮಾವಿನಕಾಯಿ. 2 ತೋತಾಪುರಿ ಮಾವಿನಕಾಯಿ ತಗೊಂಡು ಈಗ ನೋಡಿ ನಾನು ಇದು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ ಪೀಸಸ್ ಆಗಿ. ನಿಮ್ಗೆ ಇವಾಗ ಒಂದು ಮಾವಿನಕಾಯಿ ಕಟ್ ಮಾಡಿರೋ ಪೀಸಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ತರ ಸಣ್ಣಕ್ಕೆ ಹಚ್ಕೋಬೇಕು. ಎಷ್ಟು ಸಣ್ಣ ಹಚ್ತೀರಾ ಅಷ್ಟು ಸಾಫ್ಟ್ ಆಗಿರುತ್ತೆ ಉಪ್ಪಿನಕಾಯಿ. ದಪ್ಪ ಹಚ್ಚಿದ್ರೆ ಚೆನ್ನಾಗಿರಲ್ಲ. ಈ ಉಪ್ಪಿನಕಾಯಿ ಸಣ್ಣಕ್ಕೆ ಹಚ್ಕೋಬೇಕು. ಈಗ ನೋಡಿ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈ ತರ ಕಟ್ ಮಾಡಿಕೊಂಡು ನೋಡಿ ಈ ತರ ಸಣ್ಣ, ಎಷ್ಟು ಸಣ್ಣ ನಿಮ್ಗೆ ಆಗುತ್ತೋ ಅಷ್ಟು ಸಣ್ಣಕ್ಕೆ ಹಚ್ಕೋಬೇಕು. ಅಷ್ಟೇ ಅವಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ದಪ್ಪ ಹಚ್ಚಿದ್ರೆ ಈ ಉಪ್ಪಿನಕಾಯಿ ನಿಮ್ಗೆ ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ. ಈ ತರ ಸಣ್ಣ 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 ಪೀಸ್ ಆಗಿ ಇಡೀ ಮಾವಿನಕಾಯಿ ಹಚ್ಕೋಬೇಕು. 2 ತೋತಾಪುರಿ ಮಾವಿನಕಾಯಿ ನೋಡಿ, ಇದು 2. ಈಗ ಒಂದು ಹಚ್ಚಿರೋದು ನಾನು ನಿಮ್ಗೆ ತೋರಿಸಿದ್ದೀನಿ. ಇನ್ನೊಂದು ಹಚ್ಚಿರೋದು ನೋಡಿ ಸಣ್ಣ ಪೀಸ್ ಆಗಿ ಹಿಂಗೆ ಕಟ್ ಮಾಡ್ಕೋಬೇಕು. ಈಗ ನೋಡಿ ನಾನು ಒಂದು ಬಾಂಡ್ಲಿ ಇಟ್ಟು ಸ್ಟವ್ ಹಚ್ಬಿಟ್ಟು ಬಿಸಿ ಮಾಡಿದ್ದೀನಿ ಬಾಂಡ್ಲಿನ. ಅದರಲ್ಲಿ 10 ಸ್ಪೂನು 1 2 3 4 5 6 7 8 9 10 ಅದು 10 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಬೇಕು. ಅದು ಎಣ್ಣೆ ಬಿಸಿ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಫ್ಲೇಮ್ ಲೋ ಇಟ್ಕೋಬೇಕು. ನೀವು ಲೋ ಇಟ್ಕೊಂಡ್ರೆ ಎಣ್ಣೆ ಸೀದೋಗಲ್ಲ. ಸ್ವಲ್ಪ ಬಿಸಿ ಇದ್ದಂಗೆನೆ ಇದರಲ್ಲಿ ಬಂದು ಅರ್ಧ ಸ್ಪೂನು ಮೆಂತ್ಯ ಪುಡಿ. ಮೆಂತ್ಯ ನಾನು ಯಾವಾಗಲೂ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ ಅರ್ಧ ಸ್ಪೂನು ಮೆಂತ್ಯ ಪುಡಿ ಈ ಥರ ತಗೊಂಡು ಅದಕ್ಕೆ ಬಿಡಬೇಕು. ಅವಾಗ ನೋಡಿ ಅದು ಹಿಂಗೆ ಬರ್ತಾ ಇರುತ್ತೆ. ಈ ತರ ಅದು ಸ್ವಲ್ಪ ಬ್ರೌನ್ ಆದಾಗ ಒಂಥರ ಸ್ವಲ್ಪ ವಾಸನೆ ಬರ್ತಾ ಇರುತ್ತೆ. ಈ ಮೆಂತ್ಯ ಪುಡಿ ಬಂದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿಲ್ಲ ಅಂದ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಅದರಿಂದ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಈ ಮೆಂತ್ಯ ಪುಡಿ. ನೋಡಿ ಈಗ ಮೆಂತ್ಯ ಪುಡಿ ಗೋಲ್ಡನ್ ಬ್ರೌನ್ ಆಗಿದೆ. ಅದರಲ್ಲಿ ಈಗ ನಾನು ನೋಡಿ 2 ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಅದು ಸ್ಟವ್ ಆಫ್ ಮಾಡಿ ಬಿಡಬೇಕು. ಈಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ತಣ್ಣಗಾಗ್ಬೇಕು, ಅದಕ್ಕೆ ಬಿಡೋಣ ತಣ್ಣಗಾಗಕ್ಕೆ. ಈಗ ನೋಡಿ ಈಗ ಎಣ್ಣೆ ಬಂದು ಉಗುರು ಬೆಚ್ಚಿರ್ಬೇಕು. ತುಂಬಾ ಬಿಸಿ ಇದ್ರೆ, ನಾನು ಇವಾಗ ಈ ಚಿಲ್ಲಿ ಪೌಡರ್ ಹಾಕಕ್ ಹೋಗ್ತಾ ಇದೀನಲ್ಲ, ಅದು ಎಣ್ಣೆ ತುಂಬಾ ಬಿಸಿ ಇದ್ರೆ ಅದು ಸೀದೋಗುತ್ತೆ. ಸೀದೋಗಿದ್ರೆ ಕಪ್ಪಗಾಗ್ಬಿಡುತ್ತೆ. ಆವಾಗ ಉಪ್ಪಿನಕಾಯಿ ಚೆನ್ನಾಗಿ ಬರ. ಇದು ಬಂದು 6 ಟೀ ಸ್ಪೂನು ಚಿಲ್ಲಿ ಪೌಡ್ರು. ನೋಡಿ ಈಗ ಚೆನ್ನಾಗಿ ಹಿಂಗೆ ಎಣ್ಣೆನಲ್ಲಿ ತಿರ್ಗಿಸ್ಬೇಕು. ಉಗುರು ಬೆಚ್ಚಿದೆ ಎಣ್ಣೆ. ಅವಾಗ ಏನಾಗುತ್ತೆ ಅಂದ್ರೆ ಕರೆಕ್ಟಾಗಿ ಅದು ಸ್ವಲ್ಪ ವಾಸನೆ ಬರುತ್ತೆ. ಚಿಲ್ಲಿ ಪೌಡರ್ ವಾಸನೆ ಬರಬೇಕು, ಆದ್ರೆ ಸೀದೋಗ್ಬಾರ್ದು. ನೋಡಿ ಈಗ ನೋಡಕ್ ನಿಮ್ಗೆ ಗೊತ್ತಾಗುತ್ತಲ್ಲ, ಅದು ಸೀದೋಗಿಲ್ಲ, ಒಂಥರ ಚೆನ್ನಾಗಿರುತ್ತೆ. ವಾಸನೆ ಬಂದಾಗ ಈ ಕಟ್ ಮಾಡಿ ಇಟ್ಟಿರೋದು 2 ತೋತಾಪುರಿ ಮಾವಿನಕಾಯಿ ಇದಕ್ಕೆ ಹಾಕ್ತಾ ಇದ್ದೀನಿ. ಎರಡು ತೋತಾಪುರಿ ಮಾವಿನಕಾಯಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ಹಿಂಗೆ ಕಲಿಸ್ಬೇಕು. ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಅದಕ್ಕೆ ಸೇರ್ಬೇಕು. ಈಗ ನಿಮ್ಗೆ ಸ್ಟೋರ್ ಮಾಡುವಾಗ ಎಣ್ಣೆ ಜಾಸ್ತಿ ಬೇಕು, ಇಲ್ಲ ಉಪ್ಪಿನಕಾಯಿನಲ್ಲಿ ಎಣ್ಣೆ ಜಾಸ್ತಿ ಇಷ್ಟ ಇರೋರಾದ್ರೆ ಎಣ್ಣೆನೂ ಜಾಸ್ತಿ ಸ್ವಲ್ಪ ಬಿಡ್ಬೋದು. ಆದ್ರೆ ಎಣ್ಣೆ ಬಿಡ್ಬೇಕಂದ್ರೆ ಸ್ವಲ್ಪ ಎನಿ ಟೈಮ್ ಉಪ್ಪಿನಕಾಯಿಗೆ ಎಣ್ಣೆ ಬಿಡ್ಬೇಕಂದ್ರೆ ಎಣ್ಣೆ ಬಿಸಿ ಮಾಡಿ ಹಾಕೋಬೇಕು. ನಾನು ಇವಾಗ ಈ ಉಪ್ಪಿನಕಾಯಿ ಹಾಕಿರೋದು, ಎಲ್ಲರೂ ಎಳ್ಳೆಣ್ಣೆ ಹಾಕ್ತಾರೆ, ಮಸ್ಟರ್ಡ್ ಆಯಿಲ್ ಹಾಕ್ತಾರೆ. ಆದ್ರೆ ನಾನು ಇವತ್ತು ಹಾಕಿರೋದು ಕಡಲೆಕಾಯಿ ಎಣ್ಣೆ. ನಿಮ್ಗೆ ಒಳ್ಳೆ ಎಳ್ಳೆಣ್ಣೆ ಸಿಗುತ್ತೆ, ನಿಮ್ಗೆ ಎಳ್ಳೆಣ್ಣೆ ಟೇಸ್ಟ್ ಇಷ್ಟ ಇದೆ ಅಂದ್ರೆ ನೀವು ಎಳ್ಳೆಣ್ಣೆನೂ ಹಾಕ್ಬೋದು. ಇದರಲ್ಲಿ ಕೊಬ್ಬರಿ ಎಣ್ಣೆನೂ ಇಷ್ಟ ಇರೋರು ಕೊಬ್ಬರಿ ಎಣ್ಣೆನೂ ಹಾಕೋಬಹುದು. ಹಾಕ್ಬಿಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಅವರ್ಸ್ ಇಲ್ಲ 3 ಅವರ್ಸ್ ಚೆನ್ನಾಗಿ ಇದು ಉಪ್ಪಿಂದು ರಸ ಬಿಟ್ಕೋಬೇಕು. ಈ ಕಾಯಿ ಒಳಗೆ 2 ಗಂಟೆನೋ 3 ಗಂಟೆನೋ ಬಿಟ್ಕೊಂಡು ಅದು ಚೆನ್ನಾಗಿ ರಸ ಬಿಟ್ಟು ಬಂದಿದೆ ಅಂದಾಗ ನೀವು ಬಾಟ್ಲ್ಗಳಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಬೇಕು. ಇದು ನೀವು ಆಚೆ ಇಟ್ಟು ತಿನ್ನಕ್ಕಾಗದೇ ಇರೋ ಉಪ್ಪಿನಕಾಯಿ. ಯಾಕಂದ್ರೆ ಆಚೆ ಇಟ್ಟರೆ ಇದು ಕೆಟ್ಟೋಗ್ಬಿಡ್ತದೆ. ಈ ತರ ಇನ್ಸ್ಟೆಂಟ್ ಉಪ್ಪಿನಕಾಯಿ ಯಾವತ್ತೂ ಆಚೆ ಇಟ್ಟು ತಿನ್ನಕ್ಕಾಗಲ್ಲ. ನೀವು ಇದು ಬಂದು ಬಾಟಲ್ ಮಾಡಿ ಒಂದು ಫ್ರಿಡ್ಜ್ ಅಲ್ಲಿ ಇಟ್ಕೋಬೇಕು. ನಿಮ್ಗೆ ಎಷ್ಟು ಬೇಕಾಗಿದೆ ಅದು ತಗೊಂಡು ಊಟಕ್ಕೆ ಮುಂಚೆ ಸ್ವಲ್ಪ ಒಂದು ಕಪ್ಪಲ್ಲಿ ತಗೊಂಡು ಟೇಬಲ್ ಮೇಲೆ ಇಟ್ಕೋಬಹುದು. ಆದ್ರೆ ಮಾತ್ರ ಹೇಳ್ತಾ ಇದ್ದೀನಿ, ಇದು ಫ್ರಿಡ್ಜ್ ಅಲ್ಲೇ ಸ್ಟೋರ್ ಮಾಡ್ಬೇಕು ನೀವು ಯಾವಾಗ್ಲೂ, ಇಲ್ಲಾಂದ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಇಷ್ಟೇ ಇದು ಉಪ್ಪಿನಕಾಯಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.